ವೀಕ್ಷಕರಿಗೆಲ್ಲ ರಾಮನವಮಿಯ ಶುಭಾಶಯಗಳು. ರಾಮನವಮಿ ಪ್ರಯುಕ್ತ ನಾನು ಒಂದು ಮಿಲ್ಕ್ ಶೇಕು ಹಾಗೆ 2 ರೀತಿಯ ಜ್ಯೂಸ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಇದಕ್ಕೆ ನಾನು ಮಿಕ್ಸೆಡ್ ಫ್ರೂಟ್ ತೊಗೊಂಡಿದ್ದೀನಿ, ಹಾಗೆ ಆ್ಯಪಲ್ಲು, ಒಂದು ಕರ್ಬೂಜ ತೊಗೊಂಡಿದ್ದೀನಿ. ಕರ್ಬೂಜ ಜ್ಯೂಸ್ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಬೆಲ್ಲ ತೊಗೊಂಡಿದ್ದೀನಿ ಕರ್ಬೂಜಕ್ಕೆ, ಹಾಗೆ ಸ್ವಲ್ಪ ಏಲಕ್ಕಿ ಪೌಡ್ರ್ ತೊಗೊಂಡಿದ್ದೀನಿ. ಕರ್ಬೂಜನ ಮೊದಲು ಮಧ್ಯದಲ್ಲಿ ಚೆನ್ನಾಗಿ ಕಟ್ ಮಾಡಿಕೊಂಡು ಆ ಬೀಜನೆಲ್ಲ ತೆಕ್ಕೋಬೇಕಾಗತ್ತೆ. ಬೀಜ ಎಲ್ಲ ತೆಕ್ಕೊಂಡಾದಮೇಲೆ ಜ್ಯೂಸ್ ಮಾಡೋದು ಹೇಗೆ ಅಂತ ನಾನು ತೋರಿಸ್ತೀನಿ. ಬೀಜ ಎಲ್ಲ ತೆಗೆದು ಇಟ್ಕೊಂಡ್ರೆ ಯಾವುದಕ್ಕಾದ್ರೂ ನಾವು ಬೀಜನೂ ಸಹ ಉಪಯೋಗಿಸ್ಕೋಬೋದು ಎತ್ತಿಟ್ಕೊಂಡ್ರೆ. ಈಗ ಮಧ್ಯದಲ್ಲೇ ನಾನು ಕಟ್ ಮಾಡಿಕೊಂಡು ಚಿಕ್ಕದಾಗಿ ಪೀಸ್ ಮಾಡ್ಕೊತಾ ಇದ್ದೀನಿ. ನಾನಿಲ್ಲಿ ಮಿಕ್ಸಿ ಜಾರ್ಗೆ ಹಾಕದೇ ಇರೋದ್ರಿಂದ ಈ ಪೀಸ್ಗಳನ್ನ ನಾವು ಒಣ ಕೊಬ್ಬರಿ ತುರಿಯೋದ್ರಲ್ಲಿ ಈ ಥರ ತುರ್ಕೊಂಡು ಮಾಡ್ತಾಯಿದ್ದೀನಿ. ಈ ಥರ ಮಾಡೋದ್ರಿಂದ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಹಣ್ಣಿಂದು ಫ್ರೆಶ್ನೆಸ್ ಇರುತ್ತೆ, ಹಾಗೆ ಅದೆಲ್ಲ ಹಣ್ಣೆಲ್ಲ ನಮಗೆ ಬಾಯಿಗೆ ಸಿಗ್ತಾ ಇರುತ್ತೆ. ಈ ಥರ ಸಾಫ್ಟಾಗಿ ತುರ್ಕೋಬೇಕಾಗತ್ತೆ. ತುರ್ಕೊಂಡಾದಮೇಲೆ ನೋಡಿ ಈ ಥರ ರೆಡಿ ಆಗುತ್ತೆ. ಇವಾಗ ಟೇಸ್ಟ್ಗೆ ಎಷ್ಟು ಬೇಕೋ ಅಷ್ಟು ಬೆಲ್ಲನ ಹಾಕ್ಕೋತಾ ಇದ್ದೀನಿ. ಸ್ವಲ್ಪ ಬೆಲ್ಲ ಜಾಸ್ತಿ ಇದ್ರೂ ಚೆನ್ನಾಗಿರುತ್ತೆ ಇದಕ್ಕೆ. ನಂತರ ಏಲಕ್ಕಿ ಪೌಡ್ರು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರು ಹಾಕ್ಕೋಬೇಕಾಗತ್ತೆ. ಎಷ್ಟು ನೀರು ಬೇಕಾಗುತ್ತೋ ನೋಡಿಕೊಂಡು ಹಾಕ್ಕೋಬೇಕಾಗತ್ತೆ. ಈಗ ನಾನಿಲ್ಲಿ ಕರ್ಬೂಜದ ಒಂದು ಬಟ್ಲು ಥರ ಇರುತ್ತಲ್ವ, ಆ ಪೀಸಲ್ಲಿ ನಾನು ಹಾಕ್ಕೋತಾ ಇದ್ದೀನಿ ಹಣ್ಣೆಲ್ಲ. ಜ್ಯೂಸನ್ನ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಪೀಸ್ ಹಣ್ಣಿಂದು ಸಹ ಹಾಕ್ಕೊಂಡಿದ್ದೀನಿ. ಇದು ಕುಡಿಯೋದಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ. ಹಣ್ಣು ಸಿಗೋದ್ರಿಂದ ಟೇಸ್ಟ್ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಈಗ ನಾನು ಮಿಕ್ಸ್ ಫ್ರೂಟ್ ಮಿಲ್ಕ್ ಶೇಕ್ ಮಾಡ್ತಾಯಿದ್ದೀನಿ. ಇದಕ್ಕೆ 2 ಟೇಬಲ್ ಸ್ಪೂನಷ್ಟು ಸಕ್ಕರೆ ಬೇಕಾಗತ್ತೆ. ನಂತರ ಮಾವಿನ ಹಣ್ಣು ತೊಗೊಂಡಿದ್ದೀನಿ ಒಂದು. ಇದನ್ನು ಡೈರೆಕ್ಟಾಗಿ ಮಿಕ್ಸಿ ಜಾರ್ಗೆ ಹಾಕ್ಕೋತಾ ಇದ್ದೀನಿ. ಎಲ್ಲ ಹಣ್ಣುಗಳನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು, ಇದಕ್ಕೆ ನಾನು ನೀರು ಉಪಯೋಗಿಸ್ತಾ ಇಲ್ಲ ಮಿಲ್ಕ್ ಶೇಕ್ ಆಗಿರೋದ್ರಿಂದ. ಹಾಗೆ 2 ಸಪೋಟನ್ನು ಹಾಕ್ಕೊಂಡಿದ್ದೀನಿ ಹೆಚ್ಕೊಂಡು, ಒಂದು ಬಾಳೆಹಣ್ಣು ಹಾಕ್ಕೊಂಡಿದ್ದೀನಿ, ಸಕ್ಕರೆನೂ ಸಹ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಹಾಲು ಹಾಕ್ತಾಯಿದ್ದೀನಿ. 1 ಲೋಟದಷ್ಟು ಮೊದಲು ಹಾಲು ಹಾಕ್ಕೊಂಡು ಸ್ವಲ್ಪ ಬ್ಲೆಂಡ್ ಮಾಡಿಕೊಂಡು ಗಟ್ಟಿಯಾಗಿ ಬರುತ್ತೆ. ನಂತರ ಇನ್ನೊಂದು ಸ್ವಲ್ಪ ಹಾಲು ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಮಿಲ್ಕ್ ಶೇಕ್ ಆಗಿರೋದ್ರಿಂದ ಹಾಲು ಸ್ವಲ್ಪ ಜಾಸ್ತಿನೇ ಹಿಡಿಸುತ್ತೆ. ನೋಡಿ ಈ ಕನ್ಸಿಸ್ಟೆನ್ಸಿ ಬರುತ್ತೆ. ಟೇಸ್ಟೂ ತುಂಬ ಚೆನ್ನಾಗಿರುತ್ತೆ. ಮಿಲ್ಕ್ ಶೇಕು ಮನೆಯಲ್ಲೇ ಮಾಡ್ಕೊಂಡು ಕುಡಿಯೋದ್ರಿಂದ ಫ್ರೆಶ್ನೆಸ್ ಇರುತ್ತೆ. ಹಾಗೆ ಮನೇಲಿ ಐಸ್ ಕ್ಯೂಬ್ ಇದ್ದರೆ ಹಾಕ್ಕೋಬೋದು, ಅಥವಾ ಬೇಡ ಅಂದರೆ ಹಾಗೇ ಕುಡಿಬೋದು. ಮಕ್ಕಳಿಗೆ, ದೊಡ್ಡವ್ರಿಗೆ ಎಲ್ರಿಗೂ ಇಷ್ಟ ಆಗುತ್ತೆ. ರಾಮದೇವ್ರ ನೈವೇದ್ಯಕ್ಕೂ ಸಹ ನೀವು ಮನೇಲಿ ಹಬ್ಬದ ಮಾಡ್ಕೋಬೋದು. ಈಗ ನಾನು ತೋರಿಸ್ತಾ ಇರೋದು ಆ್ಯಪಲ್ದು ಜ್ಯೂಸ್. ಇದು ಒಂದು ಆ್ಯಪಲ್ ಜ್ಯೂಸಲ್ಲಿ 3 ಲೋಟದಷ್ಟು ಜ್ಯೂಸ್ ಆಗುತ್ತೆ. ನೋಡಿ, ನಾರ್ಮಲ್ ಜ್ಯೂಸು ನಾನಿಲ್ಲಿ ಏನೂ ಉಪಯೋಗಿಸ್ತಾ ಇಲ್ಲ. ಇದಕ್ಕೂ ಸಹ ಹಾಲು ಇಲ್ಲ. 1 ಬಟ್ಲಿನಷ್ಟು ಆ ಪೀಸ್ನ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಸಕ್ಕರೆ ಹಾಕ್ಕೊಂಡಿದ್ದೀನಿ. ಟೇಸ್ಟ್ಗೆ ಎಷ್ಟು ಬೇಕೋ ಅಷ್ಟು. ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ. ಇದನ್ನು ಸಹ ಚೆನ್ನಾಗಿ ಬ್ಲೆಂಡ್ ಮಾಡಬೇಕಾಗತ್ತೆ. ತುಂಬ ಸಾಫ್ಟಾಗಿ ಆಗೋವರೆಗೂ ಮಿಕ್ಸಿಲಿ ಮಾಡ್ಕೋಬೇಕಾಗತ್ತೆ. ನೋಡಿ, ಇವಾಗ ಆ್ಯಪಲ್ ಜ್ಯೂಸು ರೆಡಿಯಾಗಿದೆ. ಇದಕ್ಕೆ ಸ್ವಲ್ಪ ಹುಳಿ ಬೇಕು ಅನಿಸಿದ್ರೆ ನಿಂಬೆಹಣ್ಣಿನ ರಸ ಹಾಕ್ಕೋಬೋದು, ಇಲ್ಲ ಅಂದರೆ ಹಾಗೇ ಆ್ಯಪಲ್ ಜ್ಯೂಸ್ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ಈಗ ನಾನು ಮನೆಯಲ್ಲಿ ಐಸ್ ಕ್ಯೂಬ್ ಇಟ್ಕೊಂಡಿರೋದ್ರಿಂದ ಅದನ್ನು ಹಾಕ್ಕೊಂಡಿದ್ದೀನಿ. ಸಮ್ಮರ್ಗೆ ತುಂಬ ಒಳ್ಳೆಯದು, ತಂಪು ಅನಿಸುತ್ತೆ. ಸ್ವಲ್ಪ ಉಪ್ಪು ಹಾಕೋದ್ರಿಂದ ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ. ಈ ಜ್ಯೂಸ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.